ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ವೀಕೆಂಡ್ ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯಲ್ಲಿ ಮೊದಲನೇ ಬಾರಿ ಅತಿ ಕಡಿಮೆ ವೋಟ್ ಪಡೆದಿರುವ ಸ್ಪರ್ಧಿಗೆ ಸೇವೆ ಮಾಡ್ತಾರೆ. ಖಂಡಿತವಾಗ್ಲೂ ಎಲ್ಲರಿಗೂ ಶಾಕ್ ಆಗುತ್ತೆ. ಇಂತ ಮಾಹಿತಿ ಸಿಕ್ಕಾಗ, ನ್ಯೂಸ್ ಕೇಳಿದಾಗ ಖಂಡಿತವಾಗ್ಲೂ ಇನ್ನ ಪ್ರಜೆಗಳಾಗ್ಲಿ, ವ್ಯೂವರ್ಸ್ ಆಗ್ಲಿ, ಬಿಗ್ ಬಾಸ್ ನೋಡರ್ ಆಗ್ಲಿ ಇನ್ನು ವೋಟ್ ಮಾಡೋದೇನಕ್ಕೆ ಅಂತ ಅನುಮಾನ ಬರುತ್ತೆ. ಬಿಗ್ ಬಾಸ್ ಮೇಲೆ ಒಂದು ಅಸಹ್ಯಗಳು ಸಿಗುತ್ತೆ. ಕಾರಣ ಏನಂದ್ರೆ ಇಲ್ಲಿ ಅತಿ ಹೆಚ್ಚು ವೋಟ್ ಬಂದಿರೋ ಬಿಟ್ಬಿಟ್ಟು ರ್ಯಾಂಡಮ್ ಆಗಿ ಹೋಗಿ ಆ ವ್ಯಕ್ತಿ ಆಗ್ಲಿ ಅವರಾಗ್ಲಿ ಆಕ್ಚುಲಿ ಎಲಿಮಿನೇಟ್ ಆಗ್ಬೇಕು ಈ ವಾರ ಅಂತ ಸೇವ್ ಮಾಡಿದ್ದಾರೆ. ಮತ್ತೆ ಆ ವ್ಯಕ್ತಿ ಯಾರು ಇಷ್ಟಿತ್ತಿಗೆ ಪ್ರೋಮೋದಲ್ಲಿ ಕಾರ್ತಿಕ್ ಅವರಿಗೆ ಕಿಚ್ಚ ಸರ್ ಕ್ಲಾಸ್ ತಗೊಂಡಿದ್ದಾರೆ. ಅದ್ರ ವಿಷಯ ಇದಾದ್ಮೇಲೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರು ಸಿಕ್ತು ಇದೆಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈ ವಾರ 6 ಜನ ನಾಮಿನೇಟ್ ಆಗಿದ್ದರು. ಮೊದಲನೇದಾಗಿ ವರ್ತೂರು, ತುಕಾಲಿ, ವಿನಯ್, ಕಾರ್ತಿಕ್, ತನಿಷಾ, ನಮ್ರತಾ. ಇವರಲ್ಲಿ ಅತಿ ಲೀಸ್ಟ್ ಕಡಿಮೆ ವೋಟ್ ಮಾಡಿದಂತ ಪ್ರತಿ ಸಾರನ್ನು ಹೇಳಿದೀನಿ. ಆ ವಿಡಿಯೋಗಳೆಲ್ಲ ನೋಡಿ ಬೇಕಾದ್ರೆ. ಖಂಡಿತವಾಗ್ಲೂ ಅತಿ ಕಡಿಮೆ ವೋಟ್ ತಗೊಂಡಿರೋದು ಯಾರಂತ ಹೇಳಕ್ಕಿಂತ ಮುಂಚೆನೆ ಅತಿ ಹೆಚ್ಚು ವೋಟ್ ತಗೊಂಡಿರೋದು ಕಾರ್ತಿಕ್ ಅವರು. ಸೆಕೆಂಡ್ನೇ ಪ್ಲೇಸ್ ವಿನಯ್ ಅವರು ಅಂತ ಹೇಳ್ತಾರೆ. ಬಟ್ ನಾಟ್ ಓನ್ಲಿ ವರ್ತೂರಿಗೆ ಮಾತ್ರ ಸಿಗುತ್ತೆ ಸೆಕೆಂಡ್ನೇ ಸ್ಥಾನ. ಈಗಾಗಲೇ ಬರ್ತಾ ಹೇಳ್ತಾ ಇದಾರೆ ಕೆಲವು ಫೇಕ್ ಚಾನಲ್ಸ್ ಇದೆಲ್ಲ. ಆಲ್ರೆಡಿ ವಿನಯ್ ಅವರಂತೆ ವೋಟಿಂಗ್ ಲಿಸ್ಟ್ ಅಂತೆ. ಯಾವ ಪ್ರಕಾರ ಹೇಳ್ತಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಎಕ್ಸಾಂಪಲ್ ವೋಟಿಂಗೇ ಬೇಡ, ಕೇವಲ ಒಂದು ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದ್ರೆ ಸಾಕು, ಯೂಟ್ಯೂಬ್ ನಲ್ಲಿ ಪೋಲ್ಸ್ ಮಾಡಿದಾಗ ಅದನ್ನ ಅಬ್ಸರ್ವ್ ಮಾಡಿದ್ರೆ ಸಾಕು, ಅತಿ ಹೆಚ್ಚು ವೋಟ್ ತಗೊಳೋದು ಯಾರಂತ ಗೊತ್ತಾಗುತ್ತೆ. ಆದ್ರೂ ವಿನಯ್, ಕಾರ್ತಿಕ್ ಅಂತ ಏನಕ್ಕೆ ಹೆಸರು ಬರ್ತೋ ಅರ್ಥ ಆಗ್ತಾ ಇಲ್ಲ. ಬಟ್ ಖಂಡಿತವಾಗ್ಲೂ ವೋಟ್ ಅಲ್ಲಿ ಕಾರ್ತಿಕ್ ಅವರೇ ಮುಂದಿದ್ದಾರೆ. ಇನ್ನು ಸೆಕೆಂಡ್ನೇ ಸ್ಥಾನ ಮಾತ್ರ ವರ್ತೂರ್ಗೆ ಖಂಡಿತವಾಗ್ಲೂ ಅತಿ ಹೆಚ್ಚು ವೋಟ್ ಸಿಗೋದು ಇವ್ರಿಗೇನೆ. ಬಟ್ ಬಿಗ್ ಬಾಸ್ ಟೀಮ್ ಇಂದ ಈ ರೀತಿಯಾದ ಮಾಹಿತಿ ಏನಕ್ಕೆ ಬಿಡುಗಡೆ ಮಾಡ್ತಾರೋ, ಯಾಕೆ ಸಿಗ್ತಾ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ವಿಶೇಷವಾಗಿ ಲೀಸ್ಟ್ ಅಲ್ಲಿ ಬಂದಾಗ, ಖಂಡಿತವಾಗ್ಲೂ ಲೀಸ್ಟ್ ಅಂತ ಬಂದಾಗ ತುಕಾಲಿ, ನಮ್ರತಾ, ತನಿಷಾ ಈ ಮೂವರಿದ್ದಾರೆ. ಈ ಮೂವರಲ್ಲಿ ಕೇವಲ 1, 2, 3 ಪಾಯಿಂಟ್ ಅಲ್ಲೇ ಪರ್ಸೆಂಟೇಜ್ ಅಲ್ಲೇ ವೋಟಿಂಗ್ ಲಿಸ್ಟ್ ಇದೆ. ಬಟ್ ಅತಿ ಕಡಿಮೆ ತಗೊಂಡಿರೋದ್ರಲ್ಲಿ ಬಂದ ತುಕಾಲಿ 4ನೇ ಸ್ಥಾನ ಇರ್ತಾರೆ, 5ನೇ ಸ್ಥಾನದಲ್ಲಿ ತನಿಷಾ ಇರ್ತಾರೆ, ಕೊನೆಯ ಸ್ಥಾನದಲ್ಲಿ ಇರೋದೇ ನಮ್ರತಾ ಅವರು. ಆದ್ರೂ ಮೊದಲನೇ ಸಲ ಈ ವೀಕೆಂಡ್ ಅಲ್ಲಿ ಸೇವ್ ಮಾಡಿದ್ದು ಅವ್ರನ್ನೇ. ಬಿಗ್ ಬಾಸ್ ಆಗ್ಲಿ, ಕಲರ್ಸ್ ಕನ್ನಡ ಟೀಮ್ ಆಗ್ಲಿ, ಬಿಗ್ ಬಾಸ್ ಟೀಮ್ ಆಗ್ಲಿ ನಮ್ರತಾರಿಗೆ ಇಷ್ಟು ಫೇವರ್ ಏನಕ್ಕೆ ಮಾಡ್ದಂತ ಅರ್ಥ ಆಗ್ತಿಲ್ಲ. ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಾಪ್ ಮತ್ತು ಸಂಗೀತ ಅವರಿಗೆ ಕಂಪೇರ್ ಮಾಡಿ ಅವ್ರಿಗೂ ಟಿಕೆಟ್ ಫೈನಲ್ ನಿಲ್ಲಿಸ್ತಾರೆ ಅಂದ್ರೆ ಅಲ್ಲೇ ನಾವು ಆಲೋಚನೆ ಮಾಡೋಗಾಯ್ತು. ಏನಕ್ಕಂದ್ರೆ ಗೇಮ್ ಆಡಲ್ಲ ಕರೆಕ್ಟ್ ಆಗಿ, ಆಲ್ರೂ ಆ ಮನೇಲಿ ಇನ್ವಾಲ್ವೆಂಟ್ ಇಲ್ಲ, ಅದನ್ನು ತಗೊಂಡೋಗಿ ಟಿಕೆಟ್ ಫೈನಲ್ ಆಗಿ ಇವ್ರು ಅರ್ಹರ್ ಅಂತೇಳಿ 3 ಜನ ನಿಲ್ಲಿಸ್ತಾರೆ. ಖಂಡಿತವಾಗ್ಲೂ ಆ ರೀತಿ ಬಿಗ್ ಬಾಸ್ ಆಲೋಚನೆ ಮಾಡಿದ್ರೆ ಪ್ರತಾಪ್ ಅವರನ್ನ, ಸಂಗೀತ ಅವರನ್ನ ನಿಲ್ಲಿಸಿ ಅವರಿಬ್ಬರ ಮಧ್ಯೆ ಒಂದು ಗೇಮ್ ಮಾಡಿಸಿದ್ರೆ ಕತೆ ಮುಗ್ದೇ ಇರೋದು. ಈ ರೀತಿ ನೆಗೆಟಿವಿಟಿ ಸಿಗ್ತಾನೆ ಇರಲಿಲ್ಲ. ಇನ್ನ ಪ್ರತಾಪ್ ಅವರಿಗೆ ಟಿಕೆಟ್ ಫೈನಲ್ ಸಿಗುತ್ತಾ ವಾರದ ಪಂಚಾಯತಿ ಅಂದ್ರೆ ಕನ್ಫರ್ಮ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾರೋ ನಾಳೆ ಮಾತಾಡ್ತಾರೆ ಗೊತ್ತಿಲ್ಲ. ಬಟ್ ಈವರೆಗೂ ನಡೆದಿರುವ ವಿಚಾರದಲ್ಲಿ ಪ್ರತಾಪರ ಟಿಕೆಟ್ ಫೈನಲ್ ಬಗ್ಗೆ ಮಾತಾಡಿಲ್ಲ. ಸಿಗಬಹುದು, ಸಿಗದೆ ಇರಬಹುದು, ಖಚಿತವಾದ ಮಾಹಿತಿ ಇಲ್ಲ. ಬಟ್ ನಮ್ರತಾ ಮಾತ್ರ ಸೇವ್ ಆಗಿರೋದು ಖಂಡಿತವಾಗ್ಲೂ ನಿಜ, 100% ಪಕ್ಕ ಮಾಹಿತಿ. ಮತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀನಿ. ಈ ವಾರ ಹೆಲ್ಮೆಟ್ ಯಾರಂತ ಮುಂದೆ ತಿಳಿಸ್ತೀನಿ. ಖಂಡಿತವಾಗ್ಲೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.